ಇದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ, ಯಾರು 10th ಅಲ್ಲಿ 90 ಅಬೌವ್ ಸ್ಕೋರ್ ಮಾಡ್ತಾರೆ, ನಾಟ್ ಓನ್ಲಿ ಅವರ್ ಸ್ಕೂಲ್, ಎನಿ ಸ್ಕೂಲ್, ಅವರಿಗೆ ಇನ್ಸ್ಪೈರ್ ಸ್ಕಾಲರ್ಶಿಪ್ ಅಲ್ಲಿ ಟೋಟಲ್ ಫೀಸ್ ವೇವ್ ಅಪ್ ಇರುತ್ತೆ. ನಮ್ಮ 11th ಅವ್ರ ಅಡ್ಮಿಷನ್ ಆಗಿರ್ಬೋದು, PUC ಅಡ್ಮಿಷನ್ ಆಗ್ತಾರಲ್ಲ, ಅವ್ರಿಗೆಲ್ಲ ಕೂಡ ಫೀಸ್ ನ ವೇವ್ ಅಪ್ ಮಾಡ್ತೀವಿ. ಸೊ ₹1 ತಗೊಳಲ್ಲ, ಬಟ್ ಯೂನಿಫಾರ್ಮು, ಸ್ಟಡಿ ಮೆಟೀರಿಯಲ್ಸ್ ಅದಕ್ಕೆ ಚಾರ್ಜ್ ಮಾಡ್ತೀವಿ. ಟ್ಯೂಷನ್ ಫೀಸ್ ನ ವೇವ್ ಅಪ್ ಮಾಡ್ತೀವಿ. ಅದರಲ್ಲಿ ಕೂಡ ಏನ್ ಕಂಡೀಷನ್ ಅಂದ್ರೆ, ಮತ್ತೆ ಅವ್ನು ಫಸ್ಟ್ PU ಇರ್ಬೋದು, 11th ಇರ್ಬೋದು, ಮತ್ತೆ 90% ಬರ್ಬೇಕು. ಅವಾಗ ಸೆಕೆಂಡ್ PU ಕೂಡ ಫೀಸ್ ನ ವೇವ್ ಅಪ್ ಮಾಡ್ತೀವಿ. ಅಂದ್ರೆ ಯಾವುದೇ ಕಾರಣಕ್ಕೆ ಅವನ ಟ್ಯಾಲೆಂಟ್ ಕಮ್ಮಿ ಆಗ್ಬೇಡ. 90 ಬಂದ್ರು ಸರಿ. 90 ಇಂದ 90 ಮೇಲೆ ಯಾವ ಸ್ಟೂಡೆಂಟ್ ನಮ್ಮ ಸ್ಕೂಲ್ ಅಂತ ಅಲ್ಲ, ಬೇರೆ ಸ್ಕೂಲ್ ಅಂತ ಅಲ್ಲ, ನಮ್ಮ ಬೆಂಗಳೂರು ಅಂತ ಅಲ್ಲ, ಅವ್ನು ಗುಲ್ಬರ್ಗ ಇರ್ಲಿ, ಬೀದರ್ ಇರ್ಲಿ, ಬಿಜಾಪುರ ಇರ್ಲಿ, ಎಲ್ಲಿಂದ ಬಂದ್ರು ನಾವು ಈ ಇನ್ಸ್ಪೈರ್ ಸ್ಕಾಲರ್ಶಿಪ್ ಕೊಡಕ್ಕೆ ರೆಡಿ ಇದೀವಿ. ಇದು ನಾಟ್ ಓನ್ಲಿ 1 year, ಲೈಫ್ ಟೈಮ್. ಅಂದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷ ಈ ಇನ್ಸ್ಪೈರ್ ಸ್ಕಾಲರ್ಶಿಪ್ ಇರುತ್ತೆ. ಯಾಕಂದ್ರೆ ನನಗೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರ್ಬೇಕಲ್ವಾ. ಕರೆಕ್ಟ್ ಸರ್. ಸೊ ನಾವು ಈ ಪಾಯಿಂಟ್ ನಾವು ಜನರು ಕೂಡ ಹೇಳ್ಬೋದು. ಸೊ ಆಲ್ ಓವರ್ ಕರ್ನಾಟಕದಲ್ಲಿ 80 above% ಬಂದ್ರೆ, ಸೊ ವಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ KBC PU ಕಾಲೇಜಲ್ಲಿ ಅವ್ರಿಗೆ ಫ್ರೀ ಟ್ಯೂಷನ್ ಫೀಸ್ ಇರುತ್ತೆ. ಸೊ ಅವರು ಯಾವಾಗ ಬೇಕಾದ್ರೂ ಅವ್ರ ವೆಬ್ಸೈಟ್ಗೆ ಹೋಗಿ ಕಾಲ್ ಮಾಡ್ಬೋದು. ಆ ವೆಬ್ಸೈಟ್ ಅಲ್ಲಿ ಡೀಟೇಲ್ಸ್ ಫಿಲ್ ಮಾಡಿದ್ರೆ ಅವ್ರ ಕಡೆಯಿಂದ ಕೂಡ ಕಾಲ್ ಬರುತ್ತೆ. ಸೊ ಇದು ಒಂದು ಗ್ರೇಟ್ ಇನಿಷಿಯೇಟಿವ್ ಸರ್ ನೀವು ಮಾಡ್ತಾ ಇರೋದು. ಎಷ್ಟೊಂದು ಕಾಲೇಜುಗಳಲ್ಲಿ ಆಕ್ಚುಲಿ ಇಲ್ಲ, ಎಲ್ಲ ಸ್ಕಾಲರ್ಶಿಪ್ ಅಂತ ಮಾಡ್ತಾರೆ, 98%ಗೆ ಕಟ್ ಆಫ್ ಮಾಡ್ತಾರೆ. ಹೌದು ಸರ್, 90 above. ಓಕೆ.